ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಬೆಂಬಲಿಗನ ದರ್ಬಾರ್. ಧಾರವಾಡ ವಿಜಯಪುರ ಹೆದ್ದಾರಿಯಲ್ಲಿ ಡಿವೈಡರ್ ಅನ್ನ ಒಡೆಸಿ ದರ್ಪವನ್ನ ತೋರಿಸಲಾಗಿದೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಬೆಂಬಲಿಗನ ದರ್ಬಾರ್. ಏನ್ ದರ್ಬಾರು ಅಂದ್ರೆ ತನ್ನ ಅಂಗಡಿಗೆ ದಾರಿಯನ್ನ ಮಾಡ್ಕೊಳ್ಳಿಕ್ಕೆ ಡಿವೈಡರ್ ಅನ್ನೇ ಪೀಸ್ ಪೀಸ್ ಮಾಡಲಾಗಿದೆ, ಅಂದ್ರೆ ಹೊಡ್ಸಲಾಗಿದೆ, ದಾರಿ ಮಾಡ್ಕೊಳ್ಳಾಗಿದೆ. ಡಿವೈಡರ್ ಅನ್ನ ಓಡಿಸಿ ತನ್ನ ಗೊಬ್ಬರದ ಅಂಗಡಿಗೆ ದಾರಿ ಮಾಡಿಕೊಂಡಂತ ಕೃಷ್ಣ ರೆಡ್ಡಿ ತನ್ನ ಗೊಬ್ಬರದ ಅಂಗಡಿಗೆ ದಾರಿಯನ್ನು ಮಾಡಿಕೊಳ್ಳಲಾಗಿದೆ. ರಾಜ್ಯ ಹೆದ್ದಾರಿಯ ಡಿವೈಡರ್ ತೆರವು ಮಾಡಿಸಿರುವಂಥದ್ದು ಕೃಷ್ಣ ರೆಡ್ಡಿ. ಸಚಿವ ತಿಮ್ಮಾಪುರ ಬೆಂಬಲಿಗ ಕೃಷ್ಣ ರೆಡ್ಡಿ ಆತ ತನ್ನ ಗೊಬ್ಬರದ ಅಂಗಡಿಗೆ ದಾರಿ ಮಾಡ್ಕೊಳ್ಳೋಕ್ಕೋಸ್ಕರ ಆ ಡಿವೈಡರ್ ಅನ್ನ ಒಡಿಸಲಾಗಿದೆ. ಬ್ರೇಕರ್ ಮೆಷಿನ್ ತರಿಸಿ ಮುಂದೆ ನಿಂತು ಡಿವೈಡರ್ ಅನ್ನ ಒಡಿಸಲಾಗಿದೆ. ಮುಧೋಳ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿನ ಡಿವೈಡರ್ ಸಚಿವರ ಬೆಂಬಲಿಗನ ವಿರುದ್ಧ ಹೆದ್ದಾರಿಯಲ್ಲಿ ಜನರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹಿಂಗೆ ಆ ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಆ ಸ್ಟೇಟ್ ಹೈವೇಯ ಡಿವೈಡರ್ ಅನ್ನ ಒಡೆಸಲಾಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಪರ್ಮಿಷನ್ ಇತ್ತ ಇಲ್ಲ ಪರ್ಮಿಷನ್, ಆದರೆ ಸಚಿವರ ಆಪ್ತ ಅಲ್ವಾ, ಸಚಿವರ ಬೆಂಬಲಿಗ ಅಲ್ವಾ, ಸೊ ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಒಂದು ಮನಸ್ಥಿತಿ. ಏನಾದರೂ ಆದರೆ ನಮ್ಮ ಸಚಿವರು ನೋಡ್ಕೊಳ್ತಾರೆ, ಮೊದಲೇ ಸಚಿವರು ಬೇರೆ ಆಗಿದ್ದಾರೆ, ಇವಾಗ ಶಾಸಕರು ಮಾತ್ರ ಅಲ್ಲ, ಸೊ ಪ್ರಭಾವ ಇದೆ, ನಾವು ಆಡಿದ್ದೆ ಆಟ, ಆ ರೀತಿಯಾದಂಥ ಮನಸ್ಥಿತಿ ಇದೆ. ಸೊ ಹೀಗಾಗಿ ತನ್ನ ಗೊಬ್ಬರದ ಅಂಗಡಿಗೆ ಬರಲಿಕ್ಕೆ ಆ ಡಿವೈಡರ್ ತೊಂದರೆ ಆಗಬಾರ್ದು ಅಂತ ಆ ಡಿವೈಡರನ್ನೇ ಓಡಿಸಲಾಗಿದೆ. ಕರೆಕ್ಟಾಗಿ ಅಲ್ಲಿ ಕಾರು ಲಾರಿನೋ ಅಥವಾ ಗಾಡಿಗಳು ಮೂವ್ ಆಗಲಿಕ್ಕೆ ಸೀದಾ ಇವರ ಅಂಗಡಿ ಹತ್ರ, ಇವರ ಅಂಗಡಿ ಬಾಗಿಲಿಗೆ ನಿಂತ್ಕೊಳ್ಳೋದಕ್ಕೆ ಆ ರೋಡ್ ಮಧ್ಯೆ ಇದ್ದಿದ್ದಂಥ ಡಿವೈಡರ್ ಅನ್ನ ಒಡೆಸಲಾಗಿದೆ. ಇದು ಆರ್.ಬಿ. ತಿಮ್ಮಾಪುರ ಅವರ ಬೆಂಬಲಿಗ ಮಾಡಿರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಆ ರೋಡ್ ಆಗಿ ಎಷ್ಟು ದಿನ ಆಗಿರುವಂಥದ್ದು, ಎಷ್ಟು ತಿಂಗಳಾಗಿದೆ ಆ ಡಿವೈಡರ್ನೆಲ್ಲ ಹಾಕಿ? ಇವಾಗ ಓಡಿಸ್ತಾ ಇದ್ದಾರೆ ಅಂದ್ರೆ ಇವಾಗ ಅಲ್ಲಿ ಅಂಗಡಿ ಆಗಿರುವಂತದ್ದ ಅಥವಾ ಈ ಮುಂಚೆಯಿಂದಲೂ ಅಂಗಡಿ ಇತ್ತು ಬಟ್ ಇವಾಗ ಅದನ್ನು ಓಡಿಸಿರುವಂತದ್ದ? ಪೃಥ್ವಿರಾಜ್, ಇದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ತಿಮ್ಮಾಪುರ ಬಳಿ ಇರುವಂತಹ ರಾಜ್ಯ ಹೆದ್ದಾರಿ 34, ಅಂದ್ರೆ ಇದು ಧಾರವಾಡ ಮತ್ತು ವಿಜಯಪುರಕ್ಕೆ ಪ್ರಮುಖವಾದಂತಹ ರಸ್ತೆ. ಇಲ್ಲಿ ಆ ರಸ್ತೆಗಳಲ್ಲಿ ಅಪಘಾತ ಆಗಿರುವಂತಹ ದೃಷ್ಟಿಯಿಂದ ಈ ರಸ್ತೆಯನ್ನು ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ, ಅಂದ್ರೆ ಸುಮಾರು ಈಗ ಕೆಲವಷ್ಟೇ ತಿಂಗಳುಗಳ ಹಿಂದೆ ಆ ಒಂದು ರಸ್ತೆ ಸುಧಾರಣೆ ಕಾಮಗಾರಿಯನ್ನ ಕೂಡ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಡಿವೈಡರ್ ಗಳನ್ನ ಹಾಕಿದ್ದಾರೆ. ಸದ್ಯಕ್ಕೆ ಈಗ ಏನು ಕೃಷ್ಣಪ್ಪ ರೆಡ್ಡಿ ಎಂಬ ವ್ಯಕ್ತಿ ಏನು ಕಾಂಗ್ರೆಸ್ ಮುಖಂಡ ಇದ್ದಾರೆ, ಇವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಆರ್.ಬಿ. ತಿಮ್ಮಾಪುರ ಅವರ ಆಪ್ತರು ಅನ್ನೋದು ಕೂಡ ಇದೆ. ಇವರು ಅಲ್ಲಿ ಒಂದು ಹೊಸದಾಗಿ ಈಗಷ್ಟೇ ಒಂದು ಗೊಬ್ಬರದ ಅಂಗಡಿನ ತಮ್ಮ ಸ್ವಂತ ಜಮೀನಿನಲ್ಲಿ ಒಂದು ಗೊಬ್ಬರದ ಅಂಗಡಿಯನ್ನ ಹಾಕ್ತಾ ಇದ್ದಾರೆ. ಅಲ್ಲಿ ಆ ಅಂಗಡಿಗೆ ಬರಲಿಕ್ಕೆ ವಾಹನಗಳಿಗೆ ತೊಂದರೆ ಆಗ್ಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ಆ ರಸ್ತೆಯಲ್ಲಿರುವಂತಹ ಡಿವೈಡರ್ ಅನ್ನ ಒಡೆಯೋಕೆ ಮುಂದಾಗಿರುವಂತದ್ದು. ಈ ಒಂದು ಕ್ರಮವನ್ನ ಖಂಡಿಸಿ ಅಲ್ಲಿರ್ತಕ್ಕಂತಹ ಗ್ರಾಮಸ್ಥರು ಆ ಒಂದು ಏನು ತಾವಾಗ್ಲೇ ಬಂದು ಒಂದು ಖಾಸಗಿ ಇರುವಂತಹ ಒಂದು ವಾಹನವನ್ನ ತಂದು ಬ್ರೇಕರ್ ತಂದು ಅದನ್ನ ಒಡೆಯುವಂತ ಸಂದರ್ಭದಲ್ಲಿ ಆ ಗ್ರಾಮಸ್ಥರು ಅದನ್ನ ವಿರೋಧ ಮಾಡಿದ್ದಾರೆ, ಅದನ್ನ ಖಂಡಿಸಿದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಒಡೆಯೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಅದನ್ನ ತಡೆದು ಪ್ರತಿಭಟನೆ ಕೂಡ ನಡೆಸಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಅವರು ಕೂಡ ಹಾರಿಕೆ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾತುಗಳನ್ನ ಗ್ರಾಮಸ್ಥರು ಆರೋಪ ಮಾಡ್ತಾ ಇರುವಂತದ್ದು. ಅಧಿಕಾರಿಗಳನ್ನ ಕೇಳಿದ್ರೆ ನಾವು ಒಡೆಯೋದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಇಂಥ ಒಂದು ಒಡೆಯುವಂತ ಸಂದರ್ಭದಲ್ಲಿ ಇಲಾಖೆಯವರೇ ಖುದ್ದಾಗಿ ಮುಂದೆ ಬಂದು ನಿಂತು ಅದನ್ನ ಒಡಿಸಬೇಕು, ಇಲಾಖೆ ಮುಖಾಂತರವೇ ಎಲ್ಲ ಕಾರ್ಯಾಚರಣೆಗಳಾಗಬೇಕು. ಆದ್ರೆ ಏಕಾಏಕಿಯಾಗಿ ಈ ರೀತಿಯಾಗಿ ಒಡೆದಿದ್ದು ಹೇಗೆ, ಅನುಮತಿ ಕೊಟ್ಟಂತ ಸಂದರ್ಭದಲ್ಲಿ ಯಾವ ಮಾನದಂಡದ ಮೇಲೆ ನೀವು ಅನುಮತಿಯನ್ನು ಕೊಟ್ಟಿದ್ರಿ ಅನ್ನುವಂತಹ ಪ್ರಶ್ನೆಗಳನ್ನ ಅಧಿಕಾರಿಗಳಿಗೆ ಮಾಡಿದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿಯಂತ ಸೂಕ್ತ ಉತ್ತರವನ್ನ ನೀಡೋದಕ್ಕಾಗದೆ ಸದ್ಯಕ್ಕೆ ನುಣುಚ್ಕೊಳ್ತಾರೆ ಅಂತದ್ದು ಗೊತ್ತಿಲ್ಲ. ಅಲ್ಲ, ಇಲ್ಲಿ ಪರ್ಮಿಷನ್ನೇ ಕೊಟ್ಟಿದ್ದೀವಿ ಅನ್ನಂಗೆ ಆದ್ರೂ ಕೂಡ ಯಾವುದಾದ್ರೂ ಊರಿಗೆ ಹೋಗೋ ದಾರಿನೋ ಅಥವಾ ಮಧ್ಯದಲ್ಲಿ ಯಾವುದೋ ಒಂದು ಪ್ರಮುಖವಾಗಿ ಆಸ್ಪತ್ರೆಗೋ ಅಥವಾ ಯಾವುದೋ ಪೆಟ್ರೋಲ್ ಬಂಕ್ಗೆ ಇದ್ರೆ ಅದು ಬೇಕಾಗುತ್ತಪ್ಪ, ಓಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಬೋದು. ಯಾವುದೋ ಒಂದು ಅಂಗಡಿಗೋಸ್ಕರ ಯಾರೋ ಒಬ್ಬ ಸಚಿವರ ಬೆಂಬಲಿಗ ಅನ್ನುವ ಕಾರಣಕ್ಕೋಸ್ಕರ ಪರ್ಮಿಷನ್ ಸಿಕ್ಬಿಡುತ್ತಂತ ಅವರಿಗೆ? ಖಂಡಿತವಾಗ್ಲೂ ಪೃಥ್ವಿರಾಜ್, ಇದೇ ಒಂದು ವಿಷಯವನ್ನ ಇದೀಗ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿರುವಂತದ್ದು. ಯಾಕಂತಂದ್ರೆ ಇಲಾಖೆಯವರು ಅನುಮತಿಯನ್ನ ಕೊಡೋದಾಗಿದ್ರೆ ಅದಕ್ಕೆ ಆದಂತ ಒಂದಿಷ್ಟು ಪ್ರೊಸೀಜರ್ ಅನ್ನ ಫಾಲೋ ಮಾಡ್ಬೇಕಾಗತ್ತೆ. ಅದಕ್ಕೆ ಒಂದಿಷ್ಟು ನಿಯಮಗಳು ಕೂಡ ಇರುವಂತದ್ದು. ಅಲ್ಲಿ ಪೆಟ್ರೋಲ್ ಬಂಕ್ ಆಗ್ಲಿ, ಆಸ್ಪತ್ರೆಗಳಾಗ್ಲಿ, ನೀವು ಹೇಳ್ದಂಗೆ ಶಾಲಾ ಕಾಲೇಜುಗಳಿದ್ರೆ ಈ ರೀತಿಯಾದಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅದನ್ನ ಗೊಳಿಸಬೇಕಾಗಿರುತ್ತೆ. ಒಂದು ವೇಳೆ ತೀರಾ ಆ ರೀತಿಯಾಗಿ ಯಾವ್ದಾದ್ರು ಅಂತ ಒಂದು ಸಾರ್ವಜನಿಕ ಆಸ್ತಿ ಪಾಸ್ತಿಯಲ್ಲಿ ಇದ್ರೆ ಜನರಿಗೆ ತೊಂದರೆ ಆಗುವಂತದ್ದಿದ್ರೆ ಮೊದಲೇ ಅಧಿಕಾರಿಗಳು ಅಲ್ಲಿ ಡಿವೈಡರ್ ಅನ್ನ ಕಟ್ತಿರ್ಲಿಲ್ಲ, ಮೊದಲೇ ಅಲ್ಲಿ ರಸ್ತೆಯನ್ನ ಬಿಡ್ತಾ ಇದ್ರು. ಆದ್ರೆ ಈ ವ್ಯಕ್ತಿ ಏನು ತನಗೆ ಅನುಕೂಲಕ್ಕೆ
ತಕ್ಕಂತೆ ತನ್ನ ಗೊಬ್ಬರ ಅಂಗಡಿಗೆ ಜನರು ಹೋಗೋದಕ್ಕೆ ಬರೋದಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಈ ರೀತಿಯಾಗಿ ಏಕಾಏಕಿಯಾಗಿ ಯಾರಿಗೂ ಮಾಹಿತಿಯನ್ನು ಪಡೆಯದೆ ಯಾರನ್ನೂ ಲೆಕ್ಕಕ್ಕೆ ಹಿಡಿದುಕೊಳ್ಳದೆ ನಾನು ಏನ್ ಮಾಡಿದ್ರು ಕೂಡ ನಡೆಯುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಓಡಿಸಿರುವಂತದ್ದು. ಈಗ ಸದ್ಯಕ್ಕೆ ಆ ಗ್ರಾಮಸ್ಥರು ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಪೃಥ್ವಿರಾಜ್. ಓಕೆ, ಇದು ಆರ್ ಬಿ ತಿಮ್ಮಾಪುರ ಅವರ ಗಮನಕ್ಕೆ ಬಂದಿದೆಯಾ? ಬಿಕಾಸ್ ಕೆಲವರು ಅವ್ರಿಗೆ ಅವರೇ ಅನ್ಕೊಂಡ್ಬಿಟ್ಟಿರ್ತಾರೆ, ನಾವು ಏನು ಮಾಡಿದ್ರು ನಡೆಯುತ್ತೆ, ಅಕಸ್ಮಾತ್ ಏನಾದರೂ ವಿವಾದ ಆದರೆ ನಮ್ಮ ಸಚಿವರು ಇದಾರಪ್ಪ ನಮ್ಮನ್ನು ಕಾಪಾಡ್ಬಿಡ್ತಾರೆ ಅನ್ನೋ ರೀತಿಯಾದಂಥ ಮನಸ್ಥಿತಿ ಇರುತ್ತೆ. ಇದು ಆರ್ ಬಿ ತಿಮ್ಮಾಪುರ ಅವರಿಗೆ ಗೊತ್ತಿದ್ದು ಆಗಿರುವಂಥದ್ದು ಅಥವಾ ಗೊತ್ತಿಲ್ವಾ? ಪೃಥ್ವಿರಾಜ್, ಈ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ. ಯಾಕಂತಂದ್ರೆ ಇದು ಏಕಾಏಕಿಯಾಗಿ ನಡೆದಿರುವಂತಹ ಘಟನೆ. ಒಂದು ವೇಳೆ ಓಕೆ ಮಂಜುನಾಥ್, ನಮ್ಮ ಜೊತೆ ಈಗ ಅಬಕಾರಿ ಸಚಿವರಾಗಿರುವಂಥ ಆರ್ ಬಿ ತಿಮ್ಮಾಪುರ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ರೀ ಸರ್, ನಿಮ್ಮ ಬೆಂಬಲಿಗರೊಬ್ರು ಅವ್ರ ಗೊಬ್ಬರದ ಅಂಗಡಿಗೆ ದಾರಿ ಮಾಡ್ಕೊಳ್ಳೋಕ್ಕೋಸ್ಕರ ಸ್ಟೇಟ್ ಹೈವೇ ಡಿವೈಡರ್ನೇ ಓಡಿಸ್ಬಿಟ್ಟಿದ್ದಾರೆ, ಅವರೇ ತಗೊಂಡ್ಬಿಟ್ಟು. ಅವ್ರ ಕೊಬ್ಬರಿ ಅಂಗಡಿ ಇರ್ಬೋದು, ರೈತರು ಹೋಯ್ತಿದ್ದಾರೆ, ಪರ್ಮಿಷನ್ ಕೊಟ್ಟಲ್ಲಿ ವೆರಿಫೈ ಮಾಡ್ತೇನೆ. ಅಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ ತಿಮ್ಮಾಪುರ ಗ್ರಾಮದವರು. ನಿಮ್ ಗಮನಕ್ಕೆ ಬಂತ ಸರ್ ಇದು? ಇಲ್ಲ, ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಈಗ ಹೇಳಿದ್ರೆ ನಾ ವೆರಿಫೈ ಮಾಡ್ತೀನಿ, ಕೇಳ್ಕೊತಿದ್ದೀನಿ. ಕೇಳಿದ್ರೆ ನಿಮ್ ಬೆಂಬಲಿಗರು ಅಂತ ಹೇಳ್ತಾರಂತೆ. ಎಲ್ಲರೂ ನಮ್ ಬೆಂಬಲಿಗರಲ್ಲ ಎಮ್.ಎಲ್.ಎ ಆದ ನಂತರ. ನಿಮ್ ಕ್ಷೇತ್ರ ಅಂದ್ರೆ ಈಗ ಸರ್ ಆತರ ಪರ್ಮಿಷನ್ ಕೊಡಕ್ ಬರುತ್ತಾ ಸರ್? ಇಲ್ಲ, ಮತ್ತೀಗ ಎಲ್ಲೋ ರೋಡ್ಗಳಿಗೆ ಹೋಗುವಲ್ಲೇ, ಅಂಗಡಿಗಳಿಗೆ ಹೋಗುವಲ್ಲೇ, ಮನೆಗಳಿಗೆ ಹೋಗುವಲ್ಲೇ ಡಿವೈಡರ್ ಓಡೋದು ಗೊತ್ತಿಲ್ಲ ನಾವು. ಅಲ್ಲ, ಕೊಟ್ಟಿದ್ದಾರೆ ಈಗ ಯಾವ್ದೋ ಊರ್ ಏನಾದ್ರು ಮಧ್ಯೆ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ. ಬಟ್ ಯಾವುದೋ ಒಂದು ಅಂಗಡಿಗೋಸ್ಕರ ಈ ರೀತಿಯಾಗಿ ಡಿವೈಡರ್, ಅದು ಆ ಸ್ಟೇಟ್ ಹೈವೇ ಅವರು ಬಂದು ಅದನ್ನ ಕ್ಲಿಯರ್ ಮಾಡಿರುವಂತದ್ದಲ್ಲ ಸರ್. ಆ ಅಂಗಡಿ ಮಾಲೀಕನೇ ಒಂದು ಗಾಡಿ ತಗೊಂಡ್ಬಿಟ್ಟು ಅದನ್ನ ಕ್ಲಿಯರ್ ಮಾಡ್ತಿರೋದು. ಅವ್ರು ಪರ್ಮಿಷನ್ ಕೊಟ್ಟಾರಿಲ್ಲ, ನನಗೆ ಗೊತ್ತಿಲ್ಲ, ಹೊಡೆದದ್ದು ಗೊತ್ತಿಲ್ಲ. ಅದು ನಾನು ನೋಡ್ತಿದ್ದೀನಿ, ಹಂಗೆ ಏನಾದ್ರು ಆಗಿದ್ರೆ ನಾನು ಕೇಳ್ತಿದ್ದೀನಿ ಯಾರು ಕೊಟ್ಟಿದ್ದಾರೆ. ನಿಮ್ ಬೆಂಬಲಿಗ ಗೊತ್ತಿಲ್ಲದಲೇ ಇದನ್ನ ಮಾಡಿದ್ರೆ ಏನ್ ಹೇಳ್ತೀರಾ ಅವರಿಗೆ? ಏನ್ ಕ್ರಮ ಕೈಗೊಳ್ಳಕ್ ಸೂಚನೆ ಕೊಡ್ತೀರಾ? ಇಲ್ಲಾರ್ದೆ ಮಾಡಿದ್ರೆ ಯಾಕಪ್ಪ ಯಾಕೆ ಕೊಟ್ಟಿದ್ರಿ ಅನ್ನೋದು ಕೇಳೋಣ. ವಿದೌಟ್ ಮೈ ಇದು ಡಿಪಾರ್ಟ್ಮೆಂಟ್ ನಾಲೆಜ್ ಇಲ್ಲ, ಅವ್ರು ಹೆಂಗ್ ಹೊಡಿತಾನೆ ಅವನು? ಇದನ್ನ ಹೆಂಗ್ ಹೊಡಿತಾನೆ ಅವನು? ಅವರವರು ಆ ಊರವರು ಕೂಡ ವಿರೋಧ ಮಾಡ್ತಾ ಇದ್ರು. ಈಗ ಕ್ರಮ ಕೈಗೊಳ್ಬೋದಾ ಅಧಿಕಾರಿಗಳು ಇದು ಮಾಡಿರೋದ್ರಿಂದ? ಮಾಡಿದ್ದು ಏನ್ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ರಿಯಾಕ್ಟ್ ಮಾಡಕ್ಕೆ ಅಟ್ಲೀಸ್ಟ್ ನಾನು ತಿಳ್ಕೊಂಡಿದ್ರೆ ನಾನು ಮಾತಾಡ್ತಾ ಇದ್ದೀನಿ, ಇಮಿಡಿಯೇಟ್ ತಿಳ್ಕೊತಿದ್ದೀನಿ. ಅಂತದೇನಾರ ತಪ್ಪಿದ್ರೆ ಸರಿ ಮಾಡೋ ಕೆಲಸ ಮಾಡ್ತೀನಿ. ಓಕೆ ಓಕೆ ಓಕೆ, ಧನ್ಯವಾದ ತಿಮ್ಮಾಪುರ ಅವರೇ. ಅದನ್ನ ತಿಳ್ಕೊಂಡು ಏನು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದೀರಾ. ನೋಡೋಣ ಯಾವ ರೀತಿಯಾಗಿ ಸೂಚನೆಯನ್ನು ಕೊಡ್ತೀರಾ ಅಧಿಕಾರಿಗಳಿಗೆ ಅನ್ನುವಂಥದ್ದನ್ನು. ಆರ್ ಬಿ ತಿಮ್ಮಾಪುರ ಅವರೇ ಮಾತನಾಡಿ ಪ್ರತಿಕ್ರಿಯೆಯನ್ನು ಕೊಟ್ಟರು. ನನಗೆ ಗೊತ್ತಿಲ್ಲ ಆ ವಿಚಾರ, ಈಗ ನೀವು ಹೇಳಿದ ಮೇಲೆ ಗೊತ್ತಾಗ್ತದೆ. ನೋಡೋಣ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತೀನಿ ಅಂತ ಹೇಳಿದ್ದಾರೆ.